ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಭಾರತೀಯರನ್ನ ಯಾವತ್ತೂ ನಾವು ಬದಲಾಯಿಸ್ತೇವೋ ಗೊತ್ತಿಲ್ಲ. ಇಲ್ಲಿಯ ಜನಗಳು ಬಹಳ ಮುಗ್ಧರು. ಇವರಿಗೆ ದಿನನಿತ್ಯ ತಿಕ್ಕಿಮುಕ್ಕಿ ಕಾಡ್ತಿರ್ತಕ್ಕಂಥ ಬಡತನ ಇದೆ, ನೋವಿದೆ, ಸಂಕಟ ಇದೆ. ಅವರ ಅನೇಕ ಸಮಸ್ಯೆಗಳಿವೆ, ಸಣ್ಣ ಪುಟ್ಟ ಸಮಸ್ಯೆಗಳು, ಬಹಳ ದೊಡ್ಡ ಸಮಸ್ಯೆಗಳೇನಲ್ಲ. ಆ ಸಮಸ್ಯೆಗಳಿಗೆ ಯಾವ ಪರಿಹಾರ ಅಂತೂ ಗೊತ್ತಿಲ್ಲ. ಅವರ ಬಡತನಕ್ಕೆ, ಅವರ ಅನಕ್ಷರತೆಗೆ, ಅವರು ಪೂರ್ತಿ ಕೆಳಗಡೆ ಗುಡಿಸಲಲ್ಲಿ ವಾಸ ಮಾಡಿರುವಂತಹ ಸ್ಥಿತಿಗೆ, ದೈನಿಕ ಸ್ಥಿತಿಯಲ್ಲಿ ಇರುವುದಕ್ಕೆ ಅವರು ದೇವರು ನಮ್ಮ ಮೇಲೆ ಕರುಣೆ ತೋರದಿರುವುದಕ್ಕೆ ಇದೆಲ್ಲವೂ ಕಾರಣ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರಲ್ಲಿ ವಿಪರೀತವಾದಂತಹ ಭಕ್ತಿ ಎಲ್ಲ ಬಿಡಿ, ಅದು ಮೌಢ್ಯನೇ. ಭಕ್ತಿ, ನಮ್ಮ ಭಾರತದಲ್ಲಿ ಭಕ್ತಿ ಅಂದ್ರೆ ಮೌಢ್ಯ ಅಂತ ಅರ್ಥ. ಈ ಮೌಢ್ಯಕ್ಕೆ ಅವರೆಲ್ಲ ತುತ್ತಾಗಿ ಬಿಟ್ಟಿದ್ದಾರೆ. ಮೌಢ್ಯಕ್ಕೆ ತುತ್ತಾದ ಜನಗಳನ್ನ ಕಂಡ್ರೆ ಕೆಲವರಿಗೆ ರಸಗವಳ. ಇಂಥವ್ರನ್ನ ನಂಬಿಸುವ ಮೂಲಕ ಇವರಿಗೆ ಆಲೋಚನೆ ಮಾಡದಂತ ಇರುವಂತಹ ಮನಸ್ಥಿತಿಯನ್ನ ಅವರಲ್ಲಿ ಹುಟ್ಟಾಕಿದ್ದಾರೆ. ಹಾಗೆ ದಿನನಿತ್ಯ ನಾವು ಭಾರತದ ತುಂಬೆಲ್ಲ ತೀರ್ಥಕ್ಷೇತ್ರಗಳಿಗೆ ಪಾದಯಾತ್ರೆ ಹೋಗುವುದನ್ನು ನಾವು ಕಾಣ್ತೇವೆ. ಸುಡು ಸುಡು ಬಿಸಿಲು. ಈ ಬಿಸಿಲಲ್ಲಿ ಪಾಪ ಅಲ್ಲಲ್ಲಿ ನಿಂತಿರ್ತಾರೆ, ನೋಡ್ಬೇಕು ನೀವು. ನೀರಿಗಾಗಿ ನೀರಿಗೆ ಕೊಡಿ ಬಾಟ್ಲಿಗೆ ಯಾರ್ಯಾರನೋ ಕೇಳ್ತಿರ್ತಾರೆ, ಹೋಗ್ತಾ ಬರ್ತಾ. ಇನ್ಯಾರೋ ಪಾಪ ಊಟ ಹಾಕ್ತಿರ್ತಾರೆ, ಹಂಗೆ ಹೋಗ್ತಿರ್ತಾರೆ. ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ್ರೆ ನಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ನಮ್ಮ ಬಡತನ ತೊಲಗಿ ಹೋಗ್ತದೆ ಅನ್ನುವಂತಹ ನಂಬಿಕೆಯಲ್ಲಿದ್ದಾರೆ. ನನ್ನ ಮಗ ಮುಂದೆ ವಿದ್ಯಾಭ್ಯಾಸ ಮಾಡ್ಬೋದು ಅನ್ನೋ ಆಶೆಗಳನ್ನ ಇಟ್ಟುಕೊಂಡಿದ್ದಾರೆ. ನನ್ನ ಹೆಂಡತಿ ಸರಿ ಹೋಗ್ಬೋದು, ನನ್ನ ಗಂಡ ಸರಿ ಹೋಗ್ಬೋದು, ಈತ ತನ್ನ ಕುಡಿತವನ್ನು ಬಿಡಬಹುದು, ಆಕೆ ತನ್ನ ಕೆಟ್ಟ ಚಾಳಿಯನ್ನು ಬಿಡಬಹುದು ಅನ್ನೋ ನಂಬಿಕೆಯಲ್ಲಿ ಇದ್ದು ಅವರೆಲ್ಲ ದೇವರತ್ತ ಮೊರೆ ಹೋಗ್ತಾ ಇದ್ದಾರೆ. ದೇವರತ್ತ ಮೊರೆ ಹೋಗದೆ ತಮಗೆ ತಾವೇ ಕುಳಿತಲ್ಲಿ ಆಲೋಚಿಸಿ ಚಿಂತಿಸಿ ಪರಿಹಾರ ಕಂಡುಕೊಳ್ಳಬೇಕನ್ನುವಂಥ ಒಂದು ಸಾಮಾನ್ಯ ಅರಿವು ಅವರಲ್ಲಿ ಇಲ್ಲವಾಗಿದೆ. ಅರಿವು ಇಲ್ಲದ ಈ ಜನಗಳನ್ನ ಬಂಡವಾಳವನ್ನಾಗಿ ಮಾಡಿಕೊಂಡಂತ ಈ ದೇಶದ ಪುರೋಹಿತಶಾಹಿ ಅವರನ್ನು ಹಿಗ್ಗಾಮುಗ್ಗ ಸುಲಿತಾ ಇದೆ. ಸುಲಿಗೆ ಈ ಕಡೆ ಲೆಕ್ಕದಾಗಲ್ಲ ಪಾಪ. ಅವರಿಗೆ ಅವರ ಮನೆಯಲ್ಲಿ ಹೆಜ್ಜೆ ಇಡಕ್ಕೂ ಇವರು ದುಡ್ಡು ಕೊಡಬೇಕು, ಆಶೀರ್ವಾದ ಮಾಡೋಕ್ಕೂ ದುಡ್ಡು ಕೊಡಬೇಕು, ಅವ್ರ ಮನೆಯಲ್ಲಿ ಹೋಗಿ ಟೆಂಗ್ ಹೊಡೆಯೋಕ್ಕೂ ಕೂಡ ಅವರಿಗೆ ದುಡ್ಡು ಕೊಡಬೇಕು. ಇಂಥ ಒಂದು ದೈನಿಕ ಸ್ಥಿತಿಗೆ ಭಕ್ತರು ಇಳಿದ್ದಾರೆ. ಭಕ್ತ ಅಂದ್ರೆ ದೈನಿಕ ಸ್ಥಿತಿಗೆ ಇಳಿಯುವವನಲ್ಲ. ಬಾರದು ಬಪ್ಪುದು ತಪ್ಪುದು, ಉರಿ ಬರಲಿ ಸಿರಿ ಬರಲಿ ಬೇಕು ಬಿಡೆಂದೆನ್ನೆ ಅನ್ನುವಂಥ ಮನೋಧರ್ಮ ಬೇಕಾಗಿದೆ. ಈ ಮನೋಧರ್ಮ ಇವತ್ತಿನ ಎಷ್ಟು ಜನ ಭಕ್ತರಿಗಿದೆ ಅಂತ ಪ್ರಶ್ನೆ ಹಾಕಿದ್ರೆ ಖಂಡಿತ ಯಾರೂ ಇಲ್ಲ ಅಂತ ಉತ್ತರ ಹೇಳ್ಬೇಕಾಗ್ತದೆ. ಎಷ್ಟು ವಚನಗಳ್ರಿ ಶರಣರು ಬರೋದು, ಅದ್ಭುತವಾದ ವಚನಗಳು, ಅದ್ಭುತವಾದ ಚಿಂತನೆಗಳಿವೆ. ಕೆಲವರು ಜನ ಹೇಳ್ತಾರೆ, ಇಲ್ಲ ಕಣ್ಣಿರೋಗೆ ಒಂದ್ಸಲ ಕಾಶಿಗೆ ಹೋಗಿ ಬರೋ. ಕಾಶಿಯಲ್ಲಿ ಹೋಗಿ ಏನ್ ನೋಡ್ತೀನಿ? ಎಲ್ಲರೂ ಅರ್ಧಮರ್ಧ ಸುಟ್ಟ ಶವಗಳನ್ನ, ಗಲೀಜನ್ನ. ಅಲ್ಲಿ ನೀರು ಕುಡ್ಲಿಕ್ಕೆ ಯೋಗ್ಯ ಇದೆಯಾ? ಗಂಗೆ ನೀರ್ಬೋದು, ಮತ್ತೊಂದು ನದಿಯ ನೀರು ಕುಡ್ಲಿಕ್ಕೆ ಪವಿತ್ರ ಇವೆ. ಅವು ಸ್ನಾನ ಮಾಡಕ್ ಕೂಡ ಪವಿತ್ರ ಇಲ್ಲ, ಅಪವಿತ್ರಗೊಂಡಿವೆ ಅವೆಲ್ಲವೂ. ಬಹುಶಃ ಅವನು ನಿತ್ಯ ಸ್ನಾನ ಮಾಡಿದ್ರೆ ಖಂಡಿತವಾಗಿಯೂ ಚರ್ಮ ರೋಗ ಬರುತ್ತದೆ. ಇದನ್ನು ಗೊತ್ತಿಲ್ಲ ಜನಗಳಿಗೆ. ಹಾಗಾಗಿ ಜನಗಳು ಪಲ್ಲಕ್ಕಿ ಹೊರೋದೆಷ್ಟೋ, ಕಾವಡಿ ಹೊರೋದೆಷ್ಟೋ, ದೇವ್ರ ಮೂರ್ತಿಯನ್ನು ತಕೊಂಡು ಓಡಾಡ್ತಿರ್ತಾರೆ. ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ಪಾಪ. ದೇವರಿಗೆ ವರ್ಷಕ್ಕೊಂದ್ಸಲ ಮುಖ ತೊಳಿತಾರಂತೆ, ಸ್ನಾನ ಮಾಡಿಸಿ ಬರ್ತಾರಂತೆ. ಏನ್ರಿ ಇದೆಲ್ಲ? ಏನೆಲ್ಲ ಹುಚ್ಚುಚಾರಗಳನ್ನ ಮಾಡ್ತಾ ಇದ್ದಾರೆ ಎಲ್ಲರೂ. ಅಲ್ರಿ, ಕಲ್ಲು ಮಣ್ಣು ಕಟ್ಟಿಗೆ ಪಂಚಲೋಹದಲ್ಲಿ ದೇವರನ್ನ ಹುಡುಕಾಡ್ತಾ ಇದ್ರಲ್ಲ. ನಿಮ್ಮ ಕಣ್ಣು ಮತ್ತೆ ಸುತ್ತಮುತ್ತನೇ ಜೀವಂತ ಇರ್ತಕ್ಕಂಥ ಮನುಷ್ಯರಿದ್ದಾರಲ್ಲ, ಮನುಷ್ಯರಿಗೆ ನೀವು ಯಾಕೆ ಇದು ಮಾಡ್ತಾ ಇರಲ್ಲ? ಕೆಲವರು ಹೇಳ್ತಾರೆ, ದೇವರುಗಳಿಗೆ ಸಂಸ್ಕಾರ ನೀಡಿ ಅದರಲ್ಲಿ ದೇವರನ್ನ ಪ್ರತಿಷ್ಠಾಪನೆಗೊಳಿಸ್ತಾರಂತ. ಎಂತ ಸುಳ್ಳು ಹೇಳ್ತೀರಿ ನೀವು ಮಾತುಗಳನ್ನ? ದೇವರಿಗೆ ನೀವು ಶಕ್ತಿ ತುಂಬಲಿಕ್ಕೆ ಸಾಧ್ಯನಾ? ದೇವರಿಗೆ ಶಕ್ತಿ ತುಂಬಬಹುದಾಗಿದ್ರೆ ದೇವರಿಗಿಂತಲೂ ನೀವು ದೊಡ್ಡವರಾ? ಎಂಥ ಕಳ್ಳ ಮಾತುಗಳನ್ನ, ಎಂಥ ಛಲ ಮಾತುಗಳನ್ನ ಆಡೋ ಮೂಲಕ ಜನರನ್ನ ದಿಕ್ತಪ್ಪಿಸ್ತಾ ಇದ್ದಾರೆ. ಸಂಸ್ಕಾರ ಕೊಡೋದಿದ್ರೆ ಜನಸಾಮಾನ್ಯರಿಗೆ ಕೊಡಿ, ಜನಮಾನಸಕ್ಕೆ ಕೊಡಿ. ಅವರು ತಪ್ಪು ದಾರಿಗೆ ಹೊರಟಿದ್ದಾರೆ, ಭಕ್ತಿ ಅಂದ್ರೆ ತಪ್ಪು ತಿಳುವಳಿಕೆ ಆಚರಣೆಯಲ್ಲಿದ್ದಾರೆ. ಅದನ್ನು ಸರಿಪಡಿಸುವಂತ ಕೆಲಸ ಮಾಡಬೇಕಾದಂತ ನೀವುಗಳು ಅವ್ರನ್ನ ಯಾವ ಕೊನರಿಗೆ ಕೊಳ್ಳಕ್ಕೆ ದೂಡಿ ನೀವೆಂತ ಪಾಪಿಷ್ಟ್ರ ಆಗ್ತಾ ಇದ್ದೀರಿ. ನೀವೆಂತ ಪಾಪಿಷ್ಟ್ರ ಆಗ್ತಾ ಇದ್ರು ಕೂಡ ನಿಮಗೆ ಅದರ ಖಬರು ಕೂಡ ಇಲ್ಲಲ್ಲ. ಆದರೆ ಮುಗ್ಧ ಜನಗಳು ಪಾಪ ತಮ್ಮ ಭಕ್ತಿಯನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದನ್ನು ಕಂಡೇ ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಹಗಲು 4 ಜಾವ ಅಶನಕ್ಕೆ ಕುದಿವರು, ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಊಟ ಉಪಚಾರ ಮತ್ತು ವೈಯಕ್ತಿಕವಾದ ತೀಟೆ ಇತ್ತದಕ್ಕೆ ನಾವು ಜೀವನವನ್ನು ಕಳೀತಾ ಇದ್ದೇವೆ. ಕಂಡವರ ಕಂಡು ಮಂಡೆಯ ಬೋಳಿಸಿಕೊಂಡುವರು. ನಮಗೆ ಅರಿವು ಎಂಬುದೇ ಇಲ್ಲ, ತಿಳುವಳಿಕೆ ಎಂಬುದಿಲ್ಲ, ಜ್ಞಾನ ಎಂಬುದೇ ಇಲ್ಲ. ನಾವು ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಆಯ್ತು ನಾವು ಮಾಡಿಬಿಡದೆ. ಜನ ಮರಳೋ ಜಾತ್ರೆ ಮರಳೋ
ಇನ್ಯಾವುದಕ್ಕೂ ಮರಳು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಜನರು ಹೇಗೆ ಮಾಡ್ತಾರೋ ಹಾಗೆ ನಾವು ಮಾಡಿಬಿಡದೆ. ಒಬ್ಬನು ತಲೆ ಬಡಿಸ್ಕೊಂಡ ನಾನು ತಲೆ ಬಡಿಸ್ಕೊಳ್ಳೋದು, ಒಬ್ಬನು ಕರಿಬೆಟ್ಟುಟ್ಟ ನಾನು ಕರಿಬೆಟ್ಟು ಉಡೋದು, ಒಬ್ಬ ಬಿಳಿ ಬೆಟ್ಟುಟ್ಟ ನಾನು ಬಿಳಿ ಬೆಟ್ಟು ಉಡೋದು, ಇನ್ನೊಬ್ಬನು ಮತ್ಯಾವುದೋ ವಸ್ತ್ರವನ್ನು ಹುಟ್ಟ ನಾನು ಆ ಡ್ರೆಸ್ ಅನ್ನು ಹಾಕಿಕೊಡೋದು. ಆ ಡ್ರೆಸ್ ಅನ್ನು ಹಾಕಿಕೊಳ್ಳುವ ಮೂಲಕ, ಕೂದಲನ್ನು ಬಿಡುವ ಮೂಲಕ, ಕೂದಲನ್ನು ತೆಗೆಯುವ ಮೂಲಕ, ಚಪ್ಪಲಿಯನ್ನು ಹಾಕುವ ಮೂಲಕ, ಚಪ್ಪಲಿಯನ್ನು ಬಿಡುವ ಮೂಲಕ, ಹೆಂಡತಿಯನ್ನು ಬಿಡುವ ಮೂಲಕ, ಹೆಂಡತಿಯನ್ನು ಕಟ್ಟಿಕೊಳ್ಳುವ ಮೂಲಕ ದೇವರಿಗೆ ನಾವು ಸಮರ್ಪಣೆ ಮಾಡ್ತೀವಂತ ತಿಳ್ಕೊಳ್ಳೋದಿದೆಯಲ್ಲ, ಎಂಥ ಮೋಸದ್ದು. ನಮಗೆ ನಾವೇ ಮೋಸ ಮಾಡಿಕೊಳ್ತಿದ್ದೇವೆ. ಆದರೆ ಅರಿವು ಕೂಡ ನಮಗೆ ಇಲ್ಲವಾಗಿದೆ. ಉಂಬರು ಕಂಡರೆ ಉಂಬರು, ಯಾರೋ ಉಣ್ತಿದ್ರು ಉಣರು, ಉಪಸಿದ್ರು ಉಪಸಿರರು ಅಷ್ಟೇ. ಪುಣ್ಯಕ್ಷೇತ್ರ, ಪುರುಷಕ್ಷೇತ್ರ, ಅಷ್ಟವಿಧಾರ್ಚನೆ, ಷೋಡಶೋಪಚಾರ ಯಾರಿಗೆ ಮಾಡ್ತೀರಿ ನೀವು? ಷೋಡಶೋಪಚಾರ, ಅಷ್ಟವಿಧಾರ್ಜನೆ ಯಾರಿಗೆ ಮಾಡ್ತೀರಿ ನೀವು? ಎಷ್ಟೋ ವಿಧಗಳ ಪೂಜೆಗಳು ಮಾಡ್ಬೇಕಂತ ಯಾರಿಗೆ ಹೇಳಿದ್ದೆಲ್ಲ ಪದ್ಧತಿಗಳನ್ನ? ಇದನ್ನು ರೂಢಿಗೆ ತಂದವ್ರು ಯಾರು? ಇಷ್ಟು ಕಾಳ ತಗೊಂಡು ಬರ್ರಿ, ಇಷ್ಟು ನದಿಯ ಮೂಲದ ನೀರನ್ನು ತಂದುಕೊಡಿ ನನಗೆ, ನಾನು ಪೂಜೆ ಮಾಡ್ತೀನಿ, ಇಷ್ಟು ನಮೂನೆ ಹೂಗಳು ಬೇಕು, ಕೆಂಪು ಹೂ ಬೇಕು, ಬಿಳಿ ಹೂ ಬೇಕು, ಕಣಗಿಲು ಬೇಕು, ಯಾರು ಹೇಳಿದ್ವಲ್ಲ? ದೇವರು ಬಂದು ನಿಮಗೆ ಹೇಳಿದ್ದಾರ? ಇಲ್ವಲ್ಲ. ಸುಮ್ಮನೆ ಯಾವನ ಪುರೋಹಿತ, ಪುಟಗೋಶಿ ಪುರೋಹಿತ ತನ್ನ ಹೊಟ್ಟೆ ಉಪಜೀವನಕ್ಕಾಗಿ ಹೇಳಿದಂತ ತಪ್ಪು ತಿಳುವಳಿಕೆಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಎಷ್ಟು ಒದ್ದಾಡ್ತಾ ಇದ್ರಲ್ಲ. ದೇವರು 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 ಅಂತ ಎಷ್ಟು ದೆವ್ವ ಬಡಿದಿದೆ ನಿಮಗೆ ತಲೆಯಲ್ಲಿ. ನಾನು ನೋಡಿದ್ದೀನಿ ಬಹಳಷ್ಟು ಸಲ ದೇವರ ಮೂರ್ತಿ ಒಡದೆ ಎಲ್ಲಿಗೆ ಹೋಗ್ತಾರೆ? ದೇವರಿಗೆ ಹೋಗ್ಬೇಕು ಸರ್ ಅಂತ. ಆಮೇಲೆ ಪಲ್ಲಕ್ಕಿಲ್ಲ ಅದನ್ನ ಇಟ್ಕೊಂಡು ಬರ್ತಾರೆ. ಉತ್ಸವದಿಂದ ಬೆಳಗ ತನಕ ನಿದ್ದೆ ಸಹಿತ ಕಾಣೋದಲ್ಲ. ದೇವರಿಗೆ, ಜಗತ್ತಿನ ಬೆಳಗಿದ ದೇವರಿಗೆ ದೀವೊಟ್ಟಿಗೆ ಬೇರೆ, ದೀವೊಟ್ಟಿಗೆ ಎಣ್ಣೆ ಹಾಕೋದು ಬೇರೆ, ಎಣ್ಣೆಯನ್ನು ತಲೆ ಮೇಲೆ ಇಟ್ಕೊಳ್ಳೋದು ಬೇರೆ, ಕುಣಿಯೋರು ಬೇರೆ. ಏನ್ ರೀತಿಯಲ್ಲ ಹುಚ್ಚುಚ್ಚಾರ. ಇವುಗಳನ್ನ ಖಂಡಿಸಿದವನು ಅವನು ಅಪವಿತ್ರ, ಅವನು ಧರ್ಮ ವಿರೋಧಿ, ಅವನು ಹಿಂದೂ ಧರ್ಮದ ವಿರೋಧಿ ಅಂತ ತಲೆಪಟ್ಟ ಬೇರೆ. ಈ ಮುಸಲ್ಮಾನರಲ್ಲಿ, ಕ್ರೈಸ್ತರಲ್ಲಿ ಈ ಮೌಢ್ಯಗಳಿಲ್ಲ ಅಂತ ನಾ ಹೇಳ್ತಾ ಇಲ್ಲ, ಅಲ್ಲೂ ಇವೆ. ಅಲ್ಲಿರ್ತಕ್ಕಂಥ ಮೌಢ್ಯಗಳನ್ನ ಆಯಾ ಜನಾಂಗ ಖಂಡಿಸಬೇಕಾಗಿದೆ, ಅವರಿಗೂ ಕೂಡ ಅರಿವನ್ನು ನೀಡಬೇಕಾಗಿದೆ. ಇದನ್ನೆಲ್ಲ ಗಂಡೆ ಎಷ್ಟೋ ಸಿನಿಮಾಗಳ ಹಾಡುಗಳು ಕೂಡ ಬಹಳ ಮೌಲ್ಯಯುತವಾದ ಹಾಡುಗಳಿವೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಈ ಹಾಡನ್ನ ಕೇಳ್ತೀವಿ, ಗುನುಗ್ತೀವಿ. ಆದ್ರೆ ಮಂತ್ರಾಲಯಕ್ಕೆ ಹೋಗೋದನ್ನು ಮಾತ್ರ ನಾನು ನಿಲ್ಲಿಸೋದಿಲ್ಲ. ಯಾವುದೋ ದೇವರು ಒಂದು ಸ್ಥಳದಲ್ಲಿ ಮಾತ್ರ ಇದ್ದಾನೆ ಅಂತಕ್ಕಂಥ ನಂಬಿಕೆ ಇದೆಯಲ್ಲ, ಈ ನಂಬಿಕೆಯ ಮೌಢ್ಯ ಅಲ್ಲದೆ ಇನ್ನೇನೂ ಅಲ್ಲ. ನೀವು ಹೋಗ್ರಿ, ಅಲ್ಲಿ ಪ್ರಕೃತಿಯನ್ನು ನೋಡ್ಲಿಕ್ಕೆ ಹೋಗಿ, ಅಲ್ಲಿ ನೀರು ಹರಿಯೋ ನೀರನ್ನು ನೋಡ್ಲಿಕ್ಕೆ ಹೋಗಿ, ಅಲ್ಲಿ ಆ ಪ್ರಕೃತಿಯ ಮಡಿಲಲ್ಲಿ ತನ್ನ ಪಾಡಿಗೆ ತಾನೇ ಹಾಡ್ತಕ್ಕಂಥ ಕೋಗಿಲೆಯ ಹಾಡುಗಳನ್ನ, ಇಂಚರದ ಧ್ವನಿಯನ್ನ ಕೇಳಲಿಕ್ಕೆ ಹೋಗಿ, ನಿನಾದವನ್ನ ನಿಮ್ಮ ಕಣ್ತುಂಬ ತುಂಬಿಕೊಳ್ಳಿ, ಮನ ತುಂಬ ತುಂಬಿಕೊಳ್ಳಿ. ಅವಾಗ ನಿಮಗೆ ಬರ್ತದೆ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನಲಿಲ್ಲ ಅನ್ನುವ ಉದ್ಗಾರ ನಿಮ್ಮೊಂದಿಗೆ ಬರ್ತದೆ. ಅವಾಗ ಇದನ್ನೆಲ್ಲ ಕಂಡೆ ಅನೇಕ ಕವಿಗಳು ಬರೀತಾರೆ. ಕಟ್ಟಿರುವ ಗುಡಿಯಲ್ಲಿ, ಹುಟ್ಟಿರುವ ಮಡಿಯಲ್ಲಿ, ಕಟ್ಟಿರುವ ಗುಡಿಯಲ್ಲಿ, ಹುಟ್ಟಿರುವ ಮಡಿಯಲ್ಲಿ, ಸುಟ್ಟ ದೀಪದಿ ಶಿವನಿಲ್ಲ. ನಾವು ಹುಟ್ಟುವಂತ ಮಡಿಯಲ್ಲಿ ಮತ್ತು ಧೂಪ ದೀಪಗಳಲ್ಲಿ ದೇವರಿದ್ದಾನೆ ಅಂತಕ್ಕಂಥ ಭ್ರಮೆಯಿಂದ ನಾವು ಹೊರಗೆ ಬರಬೇಕಾಗಿದೆ. ನಾವು ಅಪ್ಪಟ ಮನುಷ್ಯರಾಗಬೇಕಾಗಿದೆ. ಯಾವುದೋ ನೀರಲ್ಲಿ ಮುಳುಗಿದ ಮಾತ್ರಕ್ಕೆ ಇನ್ಯಾವುದೋ ಆಧಾರ ಅಂತ ನೋಡಿ, ನಮಗೆ ಆಧಾರ ಇಲ್ಲ. ಆಧಾರ ಇಲ್ಲ ಸಲುವಾಗಿ ಆ ದೇವರ ಹತ್ರ ಹೊರಟಿದ್ದೇವೆ. ಆ ಆಧಾರವನ್ನ ಇನ್ಯಾವುದನ್ನು ಹಚ್ಚಿಕೊಳ್ಳುವ ಮೂಲಕ ನಮ್ಮ ಬದುಕಿನ ಬವಣೆಯನ್ನ ಕಳೆತಿವೆ ಅನ್ನುವ ಭ್ರಮೆಯಿಂದ ನಾವು ಹೊರಗಡೆ ಬರಬೇಕಾಗಿದೆ. ಅದಕ್ಕೆ ಗದಗಿನ ಗುರುಗಳೊಬ್ರು ಬರೀತಾರೆ, ಕಂಡದುನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ನೋಡಬಾರದೆಂದು ಎನ್ನ ಕಣ್ಮುಚ್ಚಿದೆ ಏನಯ್ಯ ಗುರುಕುಮಾರ ಪಂಚಾಕ್ಷರಿ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ. ನೋಡಿ, ಅವರು ಹುಟ್ಟುಗುರುಟ್ರು ಪಂಚಾಕ್ಷರಿ ಗವಾಯಿಗಳು. ಅವರಿಗೆ ಕಣ್ಣಿಲ್ಲ, ಆದರೆ ಅವರಿಗೆ ಒಳಗಣ್ಣಿವೆ. ನಾವು ಕಣ್ಣಿದ್ದು ಸಹಿತ ಕುರುಟರಾಗಿದ್ದೇವೆ. ಕಣ್ಣಿದ್ದು ಕಾಣಲರಿಯದಂತಹ ಸ್ಥಿತಿಗೆ ನಾವು ತಲುಪಿದ್ದೇವೆ. ಅವರು ಬರೀತಾರೆ ಕ್ಲಿಯರ್ ಕಟ್ ಆಗಿ, ಕಂಡದುನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ನೋಡಬಾರದೆಂದು ಎನ್ನ ಕಣ್ಮುಚ್ಚಿದೆ ಏನಯ್ಯ ಗುರುಕುಮಾರ ಪಂಚಾಕ್ಷರಿ ಅಂತ. ಇಂಥ ಸಂಗತಿ ಕೂಡ ನಮಗೆ ಇವತ್ತಿಗೂ ಅರಿವಿಗೆ ಬಾರದಿರೋದು ತುಂಬಾ ಒಂಥರ ಸಂಕಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶರಣರು ಹೇಳ್ತಾರೆ, ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ,
ತುತ್ತ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ. ಇಲ್ಲಿ ಹೋದ್ರಿಲ್ಲ. ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ, ಬಚ್ಚ ಬರಿಯ ಬೆಳಗು ನೋಡ ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ನೋಡಿ, ಈ ಭ್ರಮೆಗಳಿಂದ ನಾವು ಹೊರಗಡೆ ಬರಬೇಕಾಗಿದೆ. ಈ ಭ್ರಮೆಗಳಿಂದ ಹೊರಗೆ ಬರದೆ ಸತ್ಯ ನಮಗೆ ಅರ್ಥ ಆಗುವುದಿಲ್ಲ. ಸತ್ಯ ಅರ್ಥ ಆಗುವಷ್ಟರಲ್ಲೇ ನಾವು ಕೊನೆಯ ದಿನಗಳನ್ನ ಎಣಿಸ್ತಾ ಇರ್ತೀವಿ. ಯಾಕೆ ಬಂತು? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಬಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಂಥ ಅದ್ಭುತ ಮಾತ್ರಿ. ಈ ಮಾತುಗಳನ್ನು ಸಹಿತ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಸ್ಥಿತಿಯಲ್ಲಿ ನಮ್ಮ ಲಿಂಗಾಯತ ಸಮಾಜ ಇದೆ ಅಂತ ನನಗೆ ನಿಜಕ್ಕೂ ವ್ಯಥೆ ಆಗ್ತದೆ. ಹಾಗಾಗಿ ಕೊನೆಯದಾಗಿ ಅಂಬಿಗರ ಚೌಡಯ್ಯನವರ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕ್ಷೇತ್ರ ಭ್ರಮೆ, ಈ ಕ್ಷೇತ್ರಕ್ಕೆ ಹೋದ್ರೆ ಒಳ್ಳೇದಾಗ್ತಂತ ನಂಬಿಕೆ ಇದೆಯಲ್ಲ, ಈ ಕ್ಷೇತ್ರ ಭ್ರಮೆ, ತೀರ್ಥ ಭ್ರಮೆ. ಗಲೀಜಾದಂತ ನೀರನ್ನ ತೀರ್ಥ ಅಂತ ಕುಡಿತಿಲ್ರಿ. ತೀರ್ಥ ಆಗ್ಲಿಕ್ಕೆ ಹೇಗೆ ಸಾಧ್ಯ? ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ನೀರು ತೀರ್ಥವಲ್ಲ. ಇವು ಹೌದಂಬವನ ಬಾಯ ಮೇಲೆ ಅರ್ಧಮಣ ಪಾಠದಕ್ಷರ ತಕ್ಕೊಂಡು ಲಡಲಡನೆ ಹೊಡಿ ಅಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣಂ ಅಂತ ಹೇಳಿದ್ದಾರ. ಈ ಮಾತು ಸತ್ಯ ಇದೆನಾ? ಸತ್ಯ ಇಲ್ವಾ? ಸತ್ಯ ಇದೆ ಅಂದ್ರೆ ಒಪ್ಪಿಕೊಳ್ಳಕ್ಕೆ ನಿಮಗೆ ಎದಿಗಾರಿಕೆ ಬೇಕು. ಕ್ಷೇತ್ರ ಭ್ರಮೆ, ತೀರ್ಥ ಭ್ರಮೆಗಳು, ಪಾಷಾಣ ಭ್ರಮೆ ಎಂಬ ಕರ್ಮಗಳನ್ನು ನಿರಾಕರಿಸಬಲ್ಲಡೆ. ನಿರಾಕರಿಸಿ ಅದನ್ನ ಅಲ್ಲಗಳಿತಲ್ಲ, ಅವನೇ ಯೋಗಿ ಅಂತಕ್ಕಂಥ ಮಾತನ್ನು ಅಂಬಿಗರ ಚೌಡಯ್ಯ ಶರಣರು ಹೇಳಿದ್ದಾರೆ. ನಾವೆಲ್ಲರೂ ಯೋಗಿಗಳಾಗೋಣ, ನಾವೆಲ್ಲ ಶರಣರಾಗೋಣ, ನಾವೆಲ್ಲ ಪ್ರಜ್ಞೆ ಉಳ್ಳಂಥ ಮನುಷ್ಯರಾಗೋಣ. ಆದರೆ ಅಪ್ರಜ್ಞಾಪೂರ್ವಕವಾಗಿ ನಾವೇನನ್ನು ಮಾಡ್ತಾ ಇದೀವಲ್ಲ, ಅವುಗಳಿಂದ ಹೊರಗಡೆ ಬರೋಣ. ಪುಣ್ಯಕ್ಷೇತ್ರದಲ್ಲಿ, ತೀರ್ಥಕ್ಷೇತ್ರದಲ್ಲಿ, ತೀರ್ಥಗಳಲ್ಲಿ, ಯಾವುದೋ ಅಷ್ಟವಿಧ ಅರ್ಚನೆಯಲ್ಲಿ, ಷೋಡಶೋಪಚಾರದಲ್ಲಿ ದೇವರಿಲ್ಲ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ಪರಸ್ಪರ ನಾವೇ ದೇವರು, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕಿಲ್ಲ ಅಂತ ಶರಣರ ಜನಪದಿಗರು ಹೇಳಿದ್ದಾರೆ. ಆ ಜನಪದರ ಅನುಭವದ ಮಾತನ್ನಾದರೂ ಕೂಡ ನಂಬಿ ನಾವು ಬಾಳೋಣ. ಈ ಬದುಕು ಮತ್ತೆ 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 ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಹುಟ್ಟಿದೆ, ಇದಕ್ಕೆ ಖಂಡಿತ ಸಾವಿದೆ. ಸಾವಿಲ್ಲದ ಬದುಕನ್ನು ನಾವು ಅಪ್ಪಿಕೊಳ್ಳಬೇಕಾದ್ರೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ನಮ್ಮ ಬಡತನಕ್ಕೆ, ನಮ್ಮ ಅಜ್ಞಾನಕ್ಕೆ, ನಮ್ಮ ಅನಕ್ಷರತೆಗೆ ಕಾರಣ ಏನಂತ ಅರ್ಥ ಮಾಡಿಕೊಂಡು ಬದುಕಿದ್ರೆ ಖಂಡಿತವಾಗಿಯೂ ಅದ್ಭುತವಾದಂಥ ಒಂದು ಕ್ರಾಂತಿಯನ್ನ ಈ ನೆಲದಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.